ಆ ಹುಡುಗ ನೋಡ್ರಪ್ಪ ಮಲ್ಟಿ ಟ್ಯಾಲೆಂಟೆಡ್ಡು. ಸಂಗೀತ ಹಾಡ್ತಾನೆ, ಕೊಳಲು ನುಡಿಸ್ತಾನೆ, ವೀಣೆ ನುಡಿಸ್ತಾನೆ, ಮೃದಂಗ ಬಾರಿಸ್ತಾನೆ. ಅಬ್ಬಬ್ಬಬ್ಬಬ್ಬ ಎಂಥ ವಿಶೇಷ! ಅಷ್ಟೂ ಅಲ್ಲದೆ ಚಿತ್ರ ಬರಿತಾನೆ, ಕವಿತೆ ಬರಿತಾನೆ. ಅಬ್ಬಬ್ಬಬ್ಬ ಎಂಥ ಹುಡುಗ! ಇದ್ರೆ ಹಂಗಿರಬೇಕು ಅಂತ ಒಬ್ಬ ಕಲಾಕಾರನನ್ನು ನೋಡಿ ಜನ ಹೊಗಳ್ತಿದ್ರು. ಅದೇ ತಂದೆ ತಾಯಿಗಳು ಅವನನ್ನೇ ಉದಾಹರಣೆ ಕೊಡ್ತಿದ್ರು. ನೋಡಿ, ನೀವು ಇದ್ದೀರಾ, ಹಾಗಾಗಬೇಕು ಇದ್ದರೆ ಮಕ್ಕಳು ಅಂತ ಹೇಳ್ತಿದ್ರು. ಆದರೆ ಆ ಕಲಾಕಾರ ಒಬ್ಬರ ಹತ್ರ ಹೇಳ್ತಿರ್ತಾನೆ, ಅಯ್ಯೋ, ನಾನು ಇಷ್ಟೆಲ್ಲ ಕಲೆಯಲ್ಲಿ ಆಸಕ್ತಿ ಬೆಳೆಸ್ಕೊಂಡಿದ್ದೀನಿ, ಆದರೆ ನಿಜವಾಗ್ಲೂ ನನಗೇನು ಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಯಾವುದಾದ್ರೂ ಒಂದು ಕಲೆಯಲ್ಲಿ ತೃಪ್ತಿಯನ್ನು ಹೊಂದಿದರೆ ಎಷ್ಟು ಚೆನ್ನಾಗಿತ್ತು ಅಂತ ನನಗೀಗ ಅನ್ನಿಸ್ತಿದೆ ಅಂತ ಅವನು ಹೇಳುವಾಗ, ಬಹುಶಃ ಆತ್ಮಜ್ಞಾನ ಅಂದರೆ ಇದೆ ಅನಿಸುತ್ತೆ ಅಂತ ಸರಳವಾಗಿ ನನಗನ್ನಿಸ್ತು. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ, ಅದು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ, ತಮಗೇನು ಬೇಕು ಅಂತ ಗೊತ್ತಿಲ್ಲದೆ ನಾನು ಅದಾಗಬೇಕು, ಇದಾಗಬೇಕು, ಮತ್ತೊಂದಾಗಬೇಕು ಅಂತ ಹೋಗಿ ಎಲ್ಲದರಲ್ಲೂ ಏನೋ ಆಗಕ್ಕೆ ಹೋಗಿ ಯಾವುದರಲ್ಲೂ ಏನೋ ಪರಿಪೂರ್ಣತೆ ಹೊಂದದೆ, ತೃಪ್ತಿ ಹೊಂದದೆ ಅತೃಪ್ತಿಯಿಂದ ನರಳುತ್ತಾರೆ. ಕೊನೆಗೆ ಅಯ್ಯೋ, ನಾನು ಇದೆಲ್ಲ ಆಗಬಾರ್ದಿತ್ತು, ನಾನಾಗಿದ್ದರೆ ಸಾಕಿತ್ತು ಅಂತ ಅನಿಸುವಾಗ ಇದಕ್ಕಿಂತ ದೊಡ್ಡ ಆತ್ಮಜ್ಞಾನ ಯಾವುದಾದ್ರು ಬೇಕಾ? ಏನಂತೀರ? ನಮಸ್ತೆ.